ನೀನು ಬಂದು ವಿರಾಜ್ನ ಮದುವೆ ಆಗೋ ಅಂತ ಕೇಳೋ ತನಕ ನಂಗೆ ಆ ಥಾಟೇ ಬಂದಿಲ್ಲ ಮಿಥಿಲಾ. ಕ್ಯಾನ್ಸಲ್ ಆಗಿದ್ದು ದೊಡ್ಡ ವಿಷಯ ಅಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ನನಗೂ ಹರ್ಟ್ ಆಗತ್ತೆ. ಮತ್ತ್ಯಾಕೆ ಈ ಬೇಜಾರನ್ನ ತೋರಿಸ್ಕೊಳ್ತಿಲ್ಲ? ಅಟ್ಲೀಸ್ಟ್ ವಿರಾಜ್ ಹತ್ರ ಇದನ್ನ ಹೇಳ್ಕೊಳ್ಬೋದಲ್ವಾ? ಅವನಿಗೇನಾದ್ರೂ ಹೇಳಿದ್ರೆ ನನ್ನಿಂದನೇ ಈ ಥರ ಆಯಿತು ಅಂತ ಸಣ್ಣ ಮುಖ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ವಿರಾಜ್ ಹೇಗಿದ್ರು ನನ್ನ ಮದುವೆ ಆಗಲ್ಲ, ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಅವನ ಫ್ರೆಂಡ್ಶಿಪ್ನ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಹಾಗಾದ್ರೆ ನೀನು ವಿರಾಜ್ನ ಮತ್ತೆ ಕನ್ವಿನ್ಸ್ ಮಾಡಕ್ಕೆ ನೋಡಲ್ವಾ? ಕನ್ವಿನ್ಸ್ ಮಾಡಿ ಮತ್ತೆ ಕನ್ಫ್ಯೂಷನಲ್ಲಿ ದುಡು ಅಂತಿದ್ಯಾ? ನೆವರ್. ವಿರಾಜ್ ಖುಷಿಯಾಗಿದ್ದಾನೆ, ಹಾಗೆ ಇರಲಿ ಬಿಡು. ಗುಡ್ ಜಾಬ್ ರಮ್ಯಾ. ನೀನು ನನ್ನ ಮುಂದೆನೂ ಹೀಗೆ ಡ್ರಾಮಾ ಮಾಡಿಕೊಂಡೇ ಇರು. ನಿನ್ನ ಡ್ರಾಮನ ನಾನಂತೂ ನಂಬಲ್ಲ, ಆದರೆ ಅರುಂಧತಿ ನಂಬಿ ಹಳ್ಳಕ್ಕೆ ಬೀಳ್ತಾಳೆ. ಮಲ್ಲಿ, ಕೆಲಸ ಮಾಡಿದ್ದು ಸಾಕು. ಪ್ರಸಾದ ತಗೊಂಡು ಊಟ ಮಾಡ್ಕೊಂಡು ಹೋಗು. ಸರಿ ಮೇಡಮ್. ಮಲ್ಲಿ, ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ, ಊಟ ಬೇಕು. ಛೋಟಾ ಬಾಸ್, ನಿನಗೆ ಅಂತ ಬೀಟ್ರೂಟ್ ಪಲಾವ್ ಮಾಡಿದ್ದೀನಿ, ಕೊಡ್ತೀನಿ ಬಾ. ಗೋಲು ಬಾ, ನಾ ತಿನ್ನಿಸ್ತೀನಿ, ಅವಳಿಗೆ ತುಂಬ ಕೆಲಸ ಇದೆ.